ಮಕರ ರಾಶಿ ಭವಿಷ್ಯ ನಾಳೆ ಸಂಪೂರ್ಣ ಜೀವನ ಮಾರ್ಗದರ್ಶನ ಧನ ಪ್ರೀತಿ ಕೆಲಸ ಅದೃಷ್ಟ. ನಮಸ್ಕಾರ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು ನೋಡಬೇಕಾಗಿದ್ದು ಮಕರ ರಾಶಿ ಜನರಿಗಾಗಿ ನಾಳೆ ದಿನ ಹೇಗಿರಲಿದೆ ಎಂಬ ಸಂಪೂರ್ಣ ಭವಿಷ್ಯವಾಣಿ. ಜೀವನದಲ್ಲಿ ಕೆಲ ದಿನಗಳು ನಮ್ಮನ್ನು ಎತ್ತರಕ್ಕೆ ಏರಿಸುತ್ತವೆ, ಇನ್ನು ಕೆಲವು ದಿನಗಳು ನಮ್ಮನ್ನು ಪರೀಕ್ಷಿಸುತ್ತವೆ. ಆದರೆ ಮಕರ ರಾಶಿಯವರು ಎಂದಿಗೂ ಹೋರಾಟದಿಂದ ಹಿಂದೆ ಸರಿಯುವರಲ್ಲ. ಶನಿದೇವನ ಆಶೀರ್ವಾದದಿಂದ ನೀವು ಕಠಿಣ ಪರಿಶ್ರಮ, ಸಹನೆ ಮತ್ತು ಧೈರ್ಯದಿಂದ ನಿಮ್ಮ ಜೀವನವನ್ನು ರೂಪಿಸುತ್ತಿದ್ದೀರಿ. ನಾಳೆ ದಿನ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತರುತ್ತದೆ, ಹಣದ ಸ್ಥಿತಿ ಹೇಗಿರುತ್ತೆ ನೋಡುವುದಾದರೆ, ಹಾಗೂ ಕೆಲಸದಲ್ಲಿ ಯಶಸ್ಸು ಹೇಗೆ ಸಿಗುತ್ತದೆಯೇ, ಪ್ರೀತಿ ಜೀವನದಲ್ಲಿ ಸಂತೋಷ ಇದೆಯೇ, ಅದೃಷ್ಟ ನಿಮ್ಮ ಜೊತೆ ಇದೆ ಇಲ್ಲವೇ, ಎಲ್ಲ ಪ್ರಶ್ನೆಗಳಿಗೂ ನಾವು ಇಂದು ಸಂಪೂರ್ಣ ಉತ್ತರ ನೋಡೋಣ. ನಾಳೆ ಒಟ್ಟು ಶಕ್ತಿ. ಮಕರ ರಾಶಿಯವರಿಗೆ ನಾಳೆ ಒಂದು ಮಿಶ್ರ ಫಲದ ದಿನ ಆಗಲಿದೆ. ಒಂದು ಕಡೆ ಹೊಸ ಅವಕಾಶ ನಿಮ್ಮ ಬಳಿ ಬರುತ್ತವೆ, ಇನ್ನೊಂದು ಕಡೆ ಸ್ವಲ್ಪ ಒತ್ತಡವೂ ಕಾಣಿಸಬಹುದು. ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟರೆ ನಾಳೆ ದಿನವನ್ನು ನೀವು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿಳಿಸಬಹುದು. ನಾಳೆ ಶಕ್ತಿ ಹೇಳುತ್ತದೆ, ನೀವು ನಿಲ್ಲಬಾರದು, ಮುಂದಕ್ಕೆ ಸಾಗಬೇಕು. ನಿಮ್ಮ ಹಳೆಯ ಪ್ರಯತ್ನಗಳು ಫಲ ನಿಧಾನವಾಗಿ ಕಾಣಲು ಆರಂಭವಾಗುತ್ತವೆ. ಉದ್ಯೋಗ ಮತ್ತು ಕೆಲಸ ಜೀವನದಲ್ಲಿ ನೋಡುವುದಾದರೆ ನಾಳೆಯ ದಿನ ಕೆಲಸದ ಸ್ಥಳದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಕಾಣಿಸಬಹುದು. ಅಂದರೆ ನಿಮ್ಮ ಕೆಲಸವನ್ನು ಮೇಲಾಧಿಕಾರಿಗಳು ಗಮನಿಸಬಹುದು. ನೀವು ಮಾಡಿದ ಹಳೆಯ ಪ್ರಯತ್ನಗಳಿಗೆ ಮಾನ್ಯತೆ ಸಿಗಬಹುದು. ಹೊಸ ಜವಾಬ್ದಾರಿ ನಿಮಗೆ ನೀಡಬಹುದು. ತಂಡದಲ್ಲಿ ನಿಮ್ಮ ಮಾಹಿತಿ ಗೌರವ ಹೆಚ್ಚುತ್ತದೆ. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಕೆಲ ಸಹೋದ್ಯೋಗಿಗಳಿಂದ ಸ್ವಲ್ಪ ಅಸೂಯೆ ಅಥವಾ ತಪ್ಪು ಅರ್ಥೈಸಿಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ಶಾಂತವಾಗಿ ಕೆಲಸ ಮಾಡಿ. ಯಾರ ಜೊತೆ ಅನಗತ್ಯ ವಾದಕ್ಕೆ ಹೋಗಬೇಡಿ. ನಿಮ್ಮ ಕೆಲಸವನ್ನೇ ನಿಮ್ಮ ಉತ್ತರವಾಗಿರಲಿ. ನಾಳೆ ದಿನದಲ್ಲಿ ನೀವು ತಾಳ್ಮೆಯಿಂದ ನಡೆದುಕೊಂಡರೆ ಮುಂದಿನ ದಿನಗಳಲ್ಲಿ ದೊಡ್ಡ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಹಣಕಾಸಿನ ಸ್ಥಿತಿ ನೋಡುವುದಾದರೆ ಮಕರ ರಾಶಿಯವರಿಗೆ ಹಣದ ವಿಚಾರದಲ್ಲಿ ನಾಳೆ ಸ್ಥಿರ ದಿನ ಆಗಿರುತ್ತದೆ. ಅಪ್ರತೀಕ್ಷಿತ ಹಣದ ಲಾಭ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣ ಮರಳಿ ಬರಬಹುದು. ಖರ್ಚು ಸ್ವಲ್ಪ ಹೆಚ್ಚಾಗಬಹುದು, ಆದರೆ ನಿಯಂತ್ರಣದಲ್ಲಿರುತ್ತದೆ. ನೀವು ದೊಡ್ಡ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ನಾಳೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮೊದಲಿಗೆ ಯೋಚಿಸಿ, ನಂತರ ಮುಂದುವರಿಸಿ. ಶನಿದೇವನ ಆಶೀರ್ವಾದದಿಂದ ನಿಮ್ಮ ಹಣಕಾಸು ಸ್ಥಿತಿ ನಿಧಾನವಾಗಿ ಬದಲಾಗುತ್ತದೆ, ಆದರೆ ಧೈರ್ಯದಿಂದ ಕಾಯಬೇಕು. ಪ್ರೀತಿ ಮತ್ತು ಸಂಬಂಧ ವಿಷಯದಲ್ಲಿ ಪ್ರೀತಿ ಜೀವನದಲ್ಲಿ ನಾಳೆ ಮಕರ ರಾಶಿಯವರಿಗೆ ಸ್ವಲ್ಪ ಭಾವನಾತ್ಮಕ ದಿನವಾಗಿರಬಹುದು. ಸಂಗಾತಿಯೊಂದಿಗೆ ಸಣ್ಣ ತಪ್ಪು ಅರ್ಥಗಳು ಆಗಬಹುದು, ಆದರೆ ಅದು ದೊಡ್ಡ ಸಮಸ್ಯೆ ಆಗುವುದಿಲ್ಲ. ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಒಂಟಿಯಾಗಿರುವವರಿಗೂ ಹೊಸ ವ್ಯಕ್ತಿಯ ಪರಿಚಯವಾಗುವ ಸಾಧ್ಯತೆ ಇದೆ, ಆದರೆ ಅದು ನಿಧಾನವಾಗಿ ಬೆಳೆಯುವ ಸಂಬಂಧವಾಗಿರುತ್ತದೆ. ನಿಮ್ಮ ಮಾತುಗಳಲ್ಲಿ ಮೃದುವಾಗಿರಲಿ. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳಿ. ಪ್ರೀತಿ ಎಂದರೆ ಹೋರಾಟವಲ್ಲ, ಅದು ಅರ್ಥ ಮಾಡಿಕೊಳ್ಳುವ ಒಂದು ಕಲೆ. ಮನಸ್ಸಿನ ಸ್ಥಿತಿ ನಾಳೆ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಅಥವಾ ಒತ್ತಡ ಇರಬಹುದು. ಅನೇಕ ಯೋಜನೆಗಳು ಒಂದೇ ಸಮಯದಲ್ಲಿ ಬರಬಹುದು. ಭವಿಷ್ಯದ ಬಗ್ಗೆ ಚಿಂತೆ ಹೆಚ್ಚಾಗಬಹುದು, ಆದರೆ ಇದು ತಾತ್ಕಾಲಿಕ ಮಾತ್ರ. ನೀವು ಧ್ಯಾನ ಅಥವಾ ಪ್ರಾರ್ಥನೆ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ. ಬೆಳಗ್ಗೆ 10 ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ. ಮೊಬೈಲ್ ಬಳಕೆ ಸ್ವಲ್ಪ ಕಡಿಮೆ ಮಾಡಿ. ಪ್ರಕೃತಿಯೊಂದಿಗೆ ಸಮಯ ಕಳೆಯಿರಿ. ನಿಮ್ಮ ಮನಸ್ಸು ಶಾಂತವಾದಾಗ ನಿಮ್ಮ ನಿರ್ಧಾರಗಳು ಸರಿಯಾಗುತ್ತವೆ. ವ್ಯಾಪಾರ ಮತ್ತು ವ್ಯವಹಾರ ನೋಡುವುದಾದರೆ ವ್ಯಾಪಾರಗಳಿಗೆ ನಾಳೆ ಉತ್ತಮ ಅವಕಾಶಗಳ ದಿನ. ಹೊಸ ಗ್ರಾಹಕರು ಸಿಗಬಹುದು, ಹಳೆಯ ಗ್ರಾಹಕರಿಂದ ಲಾಭ ಬರಬಹುದು. ಸಣ್ಣ ಒಪ್ಪಂದಗಳು ದೊಡ್ಡದಾಗುವ ಸಾಧ್ಯತೆ, ಆದರೆ ಒಬ್ಬ ಎಚ್ಚರಿಕೆ ಇದೆ. ಯಾರನ್ನಾದರೂ ಸುಲಭವಾಗಿ ನಂಬಬೇಡಿ. ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ. ನಿಮ್ಮ ಬುದ್ಧಿವಂತಿಕೆ ನಿಮ್ಮ ದೊಡ್ಡ ಶಕ್ತಿ. ಕುಟುಂಬ ಜೀವನ ನೋಡುವುದಾದರೆ ಕುಟುಂಬದಲ್ಲಿ ನಾಳೆ ಶಾಂತಿ ವಾತಾವರಣ ಸಿಗಬಹುದು. ಮನೆಯವರ ಸಹಕಾರ ಸಿಗುತ್ತದೆ. ಕೆಲವು ಹಳೆಯ ಸಮಸ್ಯೆಗಳು ಪರಿಹಾರವಾಗಬಹುದು. ಹಿರಿಯರ ಆಶೀರ್ವಾದ ನಿಮ್ಮ ಜೊತೆ ಇರುತ್ತದೆ. ಮಕರ ರಾಶಿಯವರಿಗೆ ಕುಟುಂಬ ಎಂದರೆ ಶಕ್ತಿ. ನೀವು ಕುಟುಂಬವನ್ನು ಜೊತೆಗೆ ತೆಗೆದುಕೊಂಡು ಹೋಗಿದ್ದರೆ ಜೀವನದಲ್ಲಿ ವೇಗವಾಗಿ ಬೆಳೆಯುತ್ತೀರಿ. ಎಚ್ಚರಿಕೆಗಳು. ನಾಳೆ ದಿನ ಕೆಲವು ಎಚ್ಚರಿಕೆಗಳನ್ನು ಗಮನದಲ್ಲಿಡಬೇಕು. ಅತಿಯಾದ ಆತ್ಮವಿಶ್ವಾಸ ಬೇಡ. ತಕ್ಷಣ ನಿರ್ಧಾರಗಳನ್ನು ತಪ್ಪಿಸಿ. ಕೋಪದಲ್ಲಿ ಮಾತು ಹೇಳಬೇಡಿ. ಹಣವನ್ನು ಯೋಚಿಸದೆ ಖರ್ಚು ಮಾಡಬೇಡಿ. ಸಣ್ಣ ತಪ್ಪುಗಳು ನಿಮ್ಮ ದಿನವನ್ನು ಪ್ರಾರಂಭಿಸಬಹುದು. ಅದೃಷ್ಟದ ಅಂಶಗಳು ನೋಡುವುದಾದರೆ ನಾಳೆ ಮಕರ ರಾಶಿ ನೀಲಿ ಮತ್ತು ಕಪ್ಪು. ಲಕ್ಕಿ ನಂಬರ್ 8. ಲಕ್ಕಿ ಟೈಮ್ ಬೆಳಗ್ಗೆ 9 ರಿಂದ 11. ಲಕ್ಕಿ ಡೈರೆಕ್ಷನ್ ಉತ್ತರ ದಿಕ್ಕು. ಈ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡರೆ ನಿಮ್ಮ ದಿನ ಇನ್ನಷ್ಟು ಉತ್ತಮವಾಗಬಹುದು. ಆಧ್ಯಾತ್ಮಿಕ ಸಲಹೆ ನೋಡುವುದಾದರೆ ನಾಳೆ ದಿನ ನಿಮಗೆ ಒಂದು ಆಧ್ಯಾತ್ಮಿಕ ಸಂದೇಶ ಇದೆ. ನೀವು ಈಗ ಅನುಭವಿಸುತ್ತಿರುವ ವಿಳಂಬಗಳು ನಿಮ್ಮ ಜೀವನ ದೊಡ್ಡ ಯಶಸ್ಸಿಗೆ ತಯಾರಿ.
ಶನಿದೇವನು ಯಾವಾಗಲೂ ಪರೀಕ್ಷಿಸುತ್ತಾನೆ, ಆದರೆ ಕೊನೆಯಲ್ಲಿ ಫಲವನ್ನು ನೀಡುತ್ತಾನೆ. ಪ್ರತಿದಿನದ ಸ್ವಲ್ಪ ಪ್ರಾರ್ಥನೆ ಮಾಡಿ, ಹಿರಿಯರ ಗೌರವಿಸಿ, ಸತ್ಯದ ಮಾರ್ಗ ನಡೆಯಿರಿ. ನಿಮ್ಮ ಜೀವನದಲ್ಲಿ ನಿಧಾನವಾಗಿ ದೊಡ್ಡ ಬದಲಾವಣೆಗಳು ಬರುತ್ತವೆ. ದಿನದ ಅಂತಿಮ ಸಂದೇಶ ನೋಡುವುದಾದರೆ, ಮಕರ ರಾಶಿಯವರೇ, ನಾಳೆ ದಿನ ನಿಮಗಾಗಿ ಒಂದು ಕಲಿಕೆಯ ದಿನವಾಗಿದೆ. ಇದು ಸಂಪೂರ್ಣವಾಗಿ ದಿನ ಅಲ್ಲ, ಆದರೆ ಇದು ನಿಮ್ಮನ್ನು ಮುಂದಿನ ದೊಡ್ಡ ಯಶಸ್ಸಿಗೆ ತಯಾರಿಸುವ ದಿನ. ತಾಳ್ಮೆ ಇಟ್ಟುಕೊಳ್ಳಿ, ಶ್ರಮ ಮುಂದುವರಿಸಿ, ನಂಬಿಕೆ ಕಳೆದುಕೊಳ್ಳಬೇಡಿ. ಯಾಕಂದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ದೊರೆಯುವುದಿಲ್ಲ, ಅದು ನಿಧಾನವಾಗಿ ನಿಮ್ಮ ಕಡೆ ಬರುತ್ತದೆ. ಕೊನೆಯ ಮಾತು, ನಿಮಗೆ ಈ ಭವಿಷ್ಯ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ರಾಶಿ ಯಾವುದು ಎಂದು ಕಮೆಂಟ್ ಮಾಡಿ. ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಹೊಸ ಭವಿಷ್ಯದೊಂದಿಗೆ. ಧನ್ಯವಾದಗಳು. ಕಮೆಂಟ್ನಲ್ಲಿ ಜೈ ಶನಿದೇವ ಎಂದು 108 ಬಾರಿ ಜಪಿಸಿ.